ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ರೆಡಿಯಾಗಿ ನಾನು, ಲಡ್ಡು ಹಾಗೆ ಪಾಪು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಅಣ್ಣ ಬರ್ತಾ ಇದ್ದಾರೆ. ಸೊ ಬ್ಯಾಕ್ ಪ್ಯಾಕ್ ಎಲ್ಲ ಆಗಿದೆ, ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಕಂಟಿನ್ಯೂ. ಸೊ ಅಣ್ಣ ಕೂಡ ಬಂದರು ಆನ್ ದ ವೇ ಟು ಧರ್ಮಸ್ಥಳ. ಸೊ ಯೂಶಲಿ ನಾವು ಎಲ್ಲೇ ಹೋಗ್ಬೇಕಾದ್ರೂ ಕಾಟೇರಮ್ಮ ಟೆಂಪಲ್ಗೆ ಹೋಗಿ ಆಮೇಲೆ ನಾವು ನಮ್ಮ ಟ್ರಿಪ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಇವತ್ತು ಹಾಗೆ ಮಾಡಿದ್ರಿ. ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ಅಟ್ ದಿಸ್ ಪಾಯಿಂಟ್ ನಾನು ರಿಯಲೈಸ್ ಮಾಡ್ತಾ ಇದ್ದೆ ದಟ್ ದಿಸ್ ಹೇರ್ ವಾಸ್ ಇನ್ ಮೈ ವೂಮ್ ಅಂತ. ಸೊ ನಾನೊಂದು ಸ್ವಲ್ಪ ಎಮೋಷನ್ ಪರ್ಸನ್, ನಾನು ಜಾಸ್ತಿ ಕನೆಕ್ಟ್ ಮಾಡ್ಕೊತಾ ಇದ್ದೆ. ಲಾಸ್ಟ್ ಅಲ್ವಾ, ನೆಕ್ಸ್ಟ್ ಇರಲ್ಲ ಈ ಕೂದಲು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ದೇವ್ರ ಕಾರ್ಯ ಆಗಲೇಬೇಕು. ಬಟ್ ಐ ಪ್ಲ್ಯಾನ್ಡ್ ಟು ಪ್ರಿಸರ್ವ್ ಹರ್ ಹೇರ್. ಓಕೆ, ಲೆಟ್ಸ್ ಸಿ. ಅಪ್ಪ ನೀವು ಕೊನೆ ಹೇಳ್ಬಿಡಪ್ಪ. ಎಷ್ಟು ಒಳ್ಳೆ ಖರ್ಚು ಇದ್ರು ಬ್ಯಾಟ್ರಿ ಬೇಕಪ್ಪ, ಬೆಂಕಿ ಮಾತು ಹೇಳೋದಕ್ಕೆ ಮೀಟ್ರು ಬೇಕಪ್ಪ. ಒಂದ್ ಕಡೆ ಸ್ಟಾಪ್ ಕೊಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ರಿ. ಗೈಸ್ 1 o'clock ಟೈಮ್, ಈಗ ನಾವು ಧರ್ಮಸ್ಥಳ ರೀಚ್ ಆಗಿದ್ರಿ. ಸೊ ಆನ್ ದ ವೇ ಒಳ್ಳೆ ಗುಡ್ ಸ್ಲೀಪ್ ಇತ್ತು. ಸೊ ಅರ್ಲಿ ಮಾರ್ನಿಂಗ್ 5 o'clock ಪಾಪುಗೆ ಗುಂಡು ಕೊಡಬೇಕು, ಅದಕ್ಕೋಸ್ಕರ ವೆಯ್ಟಿಂಗ್. ಗೈಸ್ ಟೈಮ್ 2 o'clock ಆಗಿದೆ. ಸೊ ರಾತ್ರಿ ಎಲ್ಲ ಕಾರಲ್ಲೇ ರೆಸ್ಟ್ ಮಾಡಿಕೊಂಡು ಹಾಗೆ ಬೆಳಗಿನ ಜಾವನೇ ಮುಡಿ ಕೊಡೋದಕ್ಕೆ ಅಂತ ಹೊರಟ್ವಿ. ಸೊ ಮುಡಿ ಕೊಟ್ಟಿದ್ದು ಆಯಿತು, ಗುಂಡೋಡಿಸ್ಕೊಂಡು ಪಾಪುಗೆ ಅಲ್ಲೇ ಬಿಸಿನೀರು ಕೊಡ್ತಾ ಇದ್ರು. ಸೊ ಸ್ನಾನ ಮಾಡಿಸ್ಕೊಂಡು ನಾವೆಲ್ಲ ನೇತ್ರಾವತಿ ಕಡೆ ಹೊರಟ್ವಿ. ನೆಕ್ಸ್ಟ್ ನೇತ್ರಾವತಿನಲ್ಲಿ ನಮ್ದು ಸ್ನಾನ ಎಲ್ಲ ಆಯಿತು, ಹಾಗೆ ಕಾರಲ್ಲೇ ರೆಡಿ ಹಾಕೊಂಡು ದರ್ಶನಕ್ಕೆ ಅಂತ ಹೊರಟ್ವಿ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇತ್ತು ಗೈಸ್. ನಾವು ನಾರ್ಮಲ್ ಅಂದರೆ ಫ್ರೀ ಎಂಟ್ರಿಗೆ ಅಂತಾನೆ ಹೋಗಿದ್ದು. ಅಲ್ಲಿ ಕ್ಯೂ ಸ್ಟಾರ್ಟಿಂಗ್ ಅಲ್ಲೇ ಅವ್ರು ಹೇಳಿಬಿಟ್ಟು ನೀವು ದರ್ಶನ ಮಾಡೋದು 1:30 2 o'clock ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಪಾಪುನ ಇಟ್ಕೊಂಡು ಅಷ್ಟೊತ್ತು ಕ್ಯೂ ಅಲ್ಲಿ ಹೋಗೋದು ಯಾಕೋ ಸ್ವಲ್ಪ ರಿಸ್ಕಿ ಅಂತ ಅನ್ನಿಸ್ತು. ಸೊ ಅದಕ್ಕೆ ದರ್ಶನಕ್ಕೆ ಸ್ಪೆಷಲ್ ಎಂಟ್ರಿ ತಗೊಂಡ್ರಿ. ಒಬ್ಬರಿಗೆ 200 rupees ಸ್ಪೆಷಲ್ ಎಂಟ್ರಿಗೆ ಅವ್ರು ಚಾರ್ಜ್ ಮಾಡ್ತಾ ಇದ್ದಿದ್ದು. ಪರ್ಸ್ನಲಿ ನಂಗೆ ಅನಿಸ್ತು ಇಟ್ ವಾಸ್ ವರ್ತ್ ಇಟ್ ಅಂತ, ಬಿಕಾಸ್ ಒಂದು ನೀಟ್ ಹಾಲ್ ಇತ್ತು, ವೇಟಿಂಗ್ ಏರಿಯಾ. ಸೊ ನಾವು ಅಲ್ಲಿ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದಿತ್ತು. ಹಾಗೆ ಅಲ್ಲೇ ಡ್ರಿಂಕಿಂಗ್ ವಾಟರ್ ಕೂಡ ಇತ್ತು, ಟಿವಿ ಇತ್ತು, ಹಾಗೆ ವಾಶ್ರೂಮ್ಸ್ ವೆರಿ ಕ್ಲೀನ್ ನೀಟಾಗಿತ್ತು. ಹಾಗೆ ಅಲ್ಲಿ ಸ್ನ್ಯಾಕ್ಸ್ ಕೌಂಟರ್ ಕೂಡ ಇತ್ತು. ಸುಮ್ಮನೆ ಜಸ್ಟ್ ಟೈಮ್ ಪಾಸ್ಗೆ ತಿನ್ನಕ್ಕೆ ಏನಾದರೂ ಬೇಕಂದ್ರೆ ಅಲ್ಲಿ ತಗೊಂಡು ನಾವು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದಿತ್ತು. ಬೈ 11 o'clock ಐ ಗೆಸ್ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ಮೇಲೆ ನಾಷ್ಟ ಮಾಡೋದಕ್ಕೆ ಅಂತ ಹೋದ್ರಿ. ನೆಕ್ಸ್ಟ್ ಆಚೆ ಬಂದು ನಾವು ಕಾರ್ ಕಡೆ ಹೊರಟ್ವಿ. ಮಂಗ್ಳೂರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ರಿ. ಗೈಸ್ ಇವಾಗ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡಿದ್ದೀರಿ. ಸೊ ಇವಾಗ ನಾವು ಮಂಗ್ಳೂರ್ಗೆ ಹೋಗ್ತಾ ಇದ್ದೀರಿ. ಆ ಗ್ಯಾಪಲ್ಲಿ ಶುಗರ್ ಕೇನ್ ಜ್ಯೂಸ್. ಸೊ ಹೋಗೋಣ. ಸೊ ಮಂಗ್ಳೂರ್ ರೀಚ್ ಆದ್ರಿ. ಬೀಚ್ ಕಡೆ ಆಟ ಆಡೋಣ ಅಂತ ಹೋದ್ರಿ. Heartbreak.
ಗೈಸ್ ಥ್ರೋಟ್ ಒಂದು ಸ್ವಲ್ಪ ಸರಿ ಇಲ್ಲ, ಸೊ ಪ್ಲೀಸ್ ಬೇರ್ ವಿತ್ ಮೈ ವಾಯ್ಸ್. ಸೊ ಬೀಚಲ್ಲಿ ಚೆನ್ನಾಗಿ ಆಟ ಆಡಿದ್ದಾಯಿತು. ನೆಕ್ಸ್ಟ್ ನಾವು ಹೊಸಕೋಟೆ ಕಡೆಗೆ ಬರಬೇಕಿತ್ತು, ಬೇರೆ ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ. ಸೊ ಆನ್ ದ ವೇ ಬರಬೇಕಾದ್ರೆ ಊಟಕ್ಕೆ ಅಂತ ಒಂದು ಸ್ಪಾಟಲ್ಲಿ ನಿಲ್ಲಿಸಿದ್ರಿ ಗೈಸ್. ಊಟಕ್ಕೆ ಕಾರ್ ನಿಲ್ಸಿದ್ದೀರಿ. ಸೊ ಆಪಮ್ ಮತ್ತೆ ನಿನ್ಸಾ ತಿಂತಾ ಇದ್ದೀನಿ. ಪಾಪು ಕಾರಲ್ಲೇ ಮಲಗಿದ್ದಾಳೆ, ಅದಕ್ಕೋಸ್ಕರ ಲೆಟ್ಸ್ ಈಟ್. ಆಲ್ಸೋ ಯಮ್ಮಿ ಫಿಶ್ ಗೈಸ್. ಓಕೆ ಗೈಸ್, ಕಾರಲ್ಲಿ ನಿದ್ದೆ ಮಾಡಿಕೊಂಡೇ ಬಂದಿದ್ದು. ಸೊ ಮನೆ ರೀಚ್ ಆಗೋಷ್ಟರಲ್ಲಿ 2 o'clock ಆಗಿತ್ತು. ಆ್ಯಂಡ್ ದಿಸ್ ವಾಸ್ ದ ಟ್ರಿಪ್. ಸೊ ದಿಸ್ ವಾಸ್ ದ ವ್ಲಾಗ್. ಓಕೆ ಬಾಯ್ ಗೈಸ್. Guys, welcome to my channel.